ಪರಿಹಾರನ ನೀವು ಯುವಕರು ಹುಡುಕಬೇಕು. ಅದಕ್ಕೆ ನಾವು ಭದ್ರಿದ್ದೀವಿ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥ ಮಾತುಗಳ ಜೊತೆಗೆ ನೀವು ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈ ವ್ಯವಸ್ಥೆಯನ್ನು ಬದಲು ಮಾಡುವಂಥದ್ದು ಅಂದ್ರೆ ಟೋಟಲ್ ಮತ್ತೊಮ್ಮೆ ಹೇಳುವಂಥದ್ದು, ಕೊನೆಯದಾಗಿ ಶಿಕ್ಷಣಕ್ಕೆ ಕನಿಷ್ಠ 20% ದುಡ್ಡು ಇಡಲೇಬೇಕು. ಹೈಯರ್ ಎಜುಕೇಷನ್ ತನಕ ಎಲ್ಲರಿಗೂ ಫ್ರೀ ಸಿಗಬೇಕು. ಆನಂತರ ಅವ್ರ ಶಕ್ತಿ ಬೆಳೆಸ್ಕೊಂಡಾಗ ಅವ್ರ ಉದ್ಯೋಗ ಸೃಷ್ಟಿ ಆಗುವಂಥ ಕೆಲಸಗಳು ಇಲ್ಲಿ ಆಗಬೇಕಾಗ್ಯದ. ಅದೇನು ಅನ್ನೋದು ಮತ್ತು ಮುಂದಿನ ಚರ್ಚೆ ಆ ಸಂದರ್ಭದಲ್ಲಿ ಮಾತ್ರ. ಆದರೆ ಈ ಕೋಟಾದಲ್ಲಿ ಮಾತ್ರ ಕೂಡಿದಂಥ ಮಕ್ಕಳು ನೋಡಿದಾಗ ಪಾಪ ಅವರ ಪರಿಸ್ಥಿತಿ ಅವ್ರ ಬದುಕನ್ನು ನೆನಪಿಸ್ಕೊಂಡಾಗ ನಾಳೆ ಫ್ಯೂಚರ್ ಇಲ್ಲಲ್ಲಪ್ಪ ಈ ಮಕ್ಕಳೇನು ಅಂತ ನೋವು ಇದೀಗ ತಟ್ಟುವುದ್ರ ಜೊತೆಗೆ ಈ ಮಧ್ಯ ಬರೋ ತಂತ್ರಗಳ ಬಗ್ಗೆಯೂ ಕಣಿಕರು ಹುಟ್ಟೋದು ಜೊತೆಗೆ ನೋವು ಆಗೋದು ಅಷ್ಟೇ ಸತ್ಯದ. ಯಾಕಂದ್ರೆ ನಾವು ಕನಸ್ಕೊಂಡವ್ರು ಇದ್ದೀವಿ, ಅದರದ್ದು ಆಗದಿದ್ದಾಗ ನೋವು ಉಂಡವ್ರು ಇದ್ದೀವಿ. ಹೀಗಾಗಿ ಸಹಜವಾಗಿ ಇವತ್ತು ಅಟ್ಲೀಸ್ಟ್ ಇತಿಹಾಸವನ್ನು ಗಮನಿಸಿದಾಗ ಮಕ್ಕಳ ಮಧ್ಯದಲ್ಲೇ ಜನಸಾಮಾನ್ಯರ ಮಧ್ಯದಲ್ಲಿ ಬಂದ ಇಲ್ಲಿವರೆಗೆ ಯಾವ ನಾಯಕರು ಬಂದು ಮಾತಾಡಿಲ್ಲ. ಅವನು ಭಾಷಣ ಮಾಡಿ ಹೋಗಿದ್ದು ಭಾಳ ಕೇಳಿದ್ವಿ, ನಾವು ನೋಡಿದ್ದೀವಿ. ಇವತ್ತಿನ ಎಲ್ಲರೂ ಭಾಷಣಕಾರರನ್ನ, ಆದರೆ ಇನ್ನೊಬ್ಬರ ಧ್ವನಿಯನ್ನು ಕೇಳುವಂಥ ಒಬ್ಬ ನಾಯಕರ ಮೇಲೆ ಬರ್ತಾ ಇದ್ದಾನೆ. ಅದು ಖುಷಿ ಪಡುವಂಥ ವಿಷಯ. ಇವತ್ತು ಕೋಟಾದಲ್ಲೇ ಆಗ್ಯದ ನಿನ್ನೆ. ಇನ್ನು ಪ್ರಯಾಗ್ರಾಜ್, ಪಾಟ್ನಾ, ದಿಲ್ಲಿ ಈ ಸೆಷನ್ ಬರೋದ್ರೊಳಗೆ ಇದು ಮಾಡ್ಕೊಂಡು ಹೋಗುವಂಥದ್ದು. ಒಂದು ಕಡೆ ಸೆಷನ್ ಬರೋದ್ರಾಗ 362 ಸೀಟ್ಗಳು ಮಾಡ್ಕೋಬೇಕಂತ ಅನೇಕ ಸಂಸದರನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ. ಇನ್ನೊಂದು ಕಡೆಗೆ ಜನರಿಗೆ ಉದ್ಯೋಗ ಕೊಡಿಸೋ ಸಲುವಾಗಿ ನಮ್ಮ ರಾಹುಲ್ ಗಾಂಧಿಯವರು ಜನರ ಮಧ್ಯೆ ಮೂವ್ಮೆಂಟ್ ಒಯ್ತಾ ಇದ್ದಾರೆ. ಇದು ಡಿಫ್ರೆನ್ಸು. ಮುಂದಿನ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಈ ನಡೆಗಳು ಸಾಕ್ಷಿ ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು.